ಕರ್ನಾಟಕದಲ್ಲಿ ವಿಶೇಷ ಅಧಿವೇಶನ ಆರಂಭವಾಗಿದೆ. ಕೇಂದ್ರ ಸರ್ಕಾರದ ಮನ್ರೇಗಾ ಹೆಸರು ಬದಲಾವಣೆ ಖಂಡಿಸಿ ಸದನ ಕರೆದು ಚರ್ಚಿಸಲಾಗುತ್ತಿದೆ. ಇದೇ ವಿಚಾರಕ್ಕೆ ಮೊದಲ ದಿನವೇ ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರ ಬರೆದ ಭಾಷಣವು ಸಂಪೂರ್ಣವಾಗಿ ಓದದೆ ರಾಷ್ಟ್ರಗೀತೆ ಮುಗಿಯುವವರೆಗೂ ಕಾಯದೆ ಮೊದಲೇ ಸದನದಿಂದ ಹೋದ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ. ಇದಾದ ಮೇಲೆ ಈ ಬಗ್ಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ರೊಚ್ಚಿಗೆದ್ದಿದ್ದಾರೆ. ಸದನದಲ್ಲಿ ಈ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಮಾತು ಆರಂಭಿಸುತ್ತಲೇ ಮಧ್ಯೆ ಬಾಯಿ ಹಾಕಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಅಭಿಪ್ರಾಯ ಹೇಳೋಕೋ ಮುನ್ನವೇ ಸ್ಪೀಕರ್ ಖಾದರ್ ಯತ್ನಾಳ್ಗೆ ಬೈದ್ರು. ಮಧ್ಯೆ ಮಾತಾಡಿ ಅಶೋಕ್ಗೆ ಅವಮಾನ ಮಾಡ್ತೀರಾ ಅಂತ ಕ್ಲಾಸ್ ತೆಗೆದುಕೊಂಡ್ರು. ಇಷ್ಟಕ್ಕೆ ಯತ್ನಾಳ್ ಸೈಲೆಂಟ್ ಆದ್ರು. ಇದಾದ ಮೇಲೆ ಮಾತಾಡಿದ ವಿಪಕ್ಷ ನಾಯಕ ಅಶೋಕ್ ಸರ್ಕಾರಕ್ಕೆ ಹಿಗ್ಗ ಮುಗ್ಗ ಜಾಡಿಸಿದ್ರು. ಇದಾದ ಮೇಲೆ ಸುನಿಲ್ ಕುಮಾರ್ ಕೂಡ ಸಾಥ್ ಕೊಟ್ರು. ಇದಕ್ಕೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಸರಿಯಾಗಿ ಕೌಂಟರ್ ಕೂಡ ಕೊಟ್ರು. ಪತ್ರ ಕೊಟ್ಟಿದ್ರಿ, ನಿಮ್ಗೆ ಗವರ್ನರ್ಗೆ ಅಗೌರವ ಆಗಿದೆ ಅಂತ ಪತ್ರ ಕೊಟ್ಟಿದ್ದೀನಿ. ತಾವು ನಿನ್ನೆ ಇದೆಲ್ಲ ಮಾತಾಡದ್ಮೇಲೆ ಕೇಳದ್ಮೇಲೆ ನಾನು ರೂಲಿಂಗ್ ಕೊಡ್ತೀನಿ ಅಂತ ಹೇಳಿದ್ದೀರಾ, ಇವತ್ತು ಕೊಡ್ತೀನಿ ಅಂತ ಹೇಳಿದ್ದೀರಾ. ಅದಕ್ಕೆ ಸ್ವಲ್ಪ ಅವಕಾಶ ಕೊಡ್ಬೇಕು. ಇಲ್ಲ ಈಗ ರಾಜ್ಯಪಾಲರಿಗೆ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ಗೌರವಾನ್ವಿತ ರಾಜ್ಯಪಾಲರ ಬಗ್ಗೆ ಅಲ್ಲ, ನಿನ್ನೆ ಗೌರವನಿಗೆ ಅವಮಾನ ಆಯ್ತು. ನೀವು ಇಲ್ಲಿ ಈಗ ಇವರಿಗೆ ಅವಮಾನ ಮಾಡ್ತೀರಿ. ಮುಗಿಲಿ, ಪ್ರತಿಪಕ್ಷ ಮಾತಾಡ್ಲಿ, ಅವರು ಪ್ರತಿಪಕ್ಷ ಆಯ್ತು. ಅವರು ರಾಜ್ಯಪಾಲರ ಭಾಷಣವನ್ನ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದಾರೆ. ಕೊನೆಗೆ ಜೈ ಹಿಂದ್ ಅಂತ ಹೇಳಿದ್ದಾರೆ. ಹೋಗ್ಬೇಕಾದ್ರೆ ನೀವು ಜೊತೆಲಿ ಬಂದಂತ ಅಷ್ಟು ಜನ ನೀವು ಕರ್ಕೊಂಬರೋವಾಗ ಗೌರವಿತವಾಗಿ ಕರ್ಕೊಂಬಂದ್ರಿ. ಹೋಗ್ಬೇಕಾದ್ರೆ ನೀವ್ ಯಾರು ಅವ್ರ ಬೆಂಬಲಕ್ಕೆ ಬರ್ಲಿಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಾ ಇದ್ದೀನಲ್ಲ, ವಿಡಿಯೋ ನೋಡಿ, ಅಧ್ಯಕ್ಷರೇ, ನೀವು ದಾಖಲೆ ನೋಡಿನೇ ಮಾತಾಡಿ. ಇಲ್ಲಿ ವಿಡಿಯೋ ನೋಡಿ. ಇಲ್ಲಿ ಹರಿಪ್ರಸಾದ್ ಅವರು ಹೇಳಿದ್ದಾರೆ, ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ. ಅಲ್ಲ ಇರ್ಲಿ, ಬಟ್ಟೆ ಹರಿದಾಕಿದ್ರೆ ವಿಧಾನಸಭೆಯಲ್ಲಿ ಬಟ್ಟೆ ಹರಿದಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರೇ. ಒಬ್ಬ ಸದಸ್ಯ, ಸೀನಿಯರ್ ಸದಸ್ಯ, ಜನರಲ್ ಸೆಕ್ರೆಟರಿ ಆಗಿದ್ದವ್ರು ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಬಟ್ಟೆ ಹರಿದಾಕೊಂಡು ಅಲ್ಲ, ಅವ್ರು ಹೇಳಿದ್ದು ಹರಿದಾಕಿದ್ದಾರೆ ಅಂತ. ಯಾರು ಹರಿದಾಕಿದ್ರು? ಅವ್ರ ಹೆಸರು ಹರಿಪ್ರಸಾದ್. ಹರಿ ಹರಿದೋಯ್ತು, ಪ್ರಸಾದದ್ದು ಹರಿದೋಯ್ತು, ಹರಿ ಪ್ರಸಾದ್ ಹರಿದೋಯ್ತು. ಅವ್ರ ಬಟ್ಟೆ ಹರಿದೋಯ್ತದೆ. ಅದನ್ನ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ಯಾರು ತಗೊಂಡ್ಬೇಕು? ನೀವೀಗ ಅವ್ರ ಅಧಿವೇಶನಕ್ಕೆ ನೀವೇನ ಅಲ್ಲಿ ಹೋಗಿದ್ರೆ, ಮೇಲ್ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರೆ ಅಲ್ಲಿನ ಸಭಾಪತಿ ಆಕ್ಷನ್ ತಗೊಬೇಕಾಯ್ತು. ನೀವು ಒಬ್ಬ ಸದಸ್ಯನ ಬಟ್ಟೆ ಹರಿದು ಹಾಕಿದ್ರೆ, ನೀವು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ ಪೀಠಕ್ಕೆ ಅಗೌರವ ಆಗ್ತೈತೆ ಅಧ್ಯಕ್ಷರೇ. ಹೌದು, ಬಟ್ಟೆ ಅವರು ಮೀಡಿಯಾದಲ್ಲಿ ಹೋಗಿ ಏನ್ ಮಾತಾಡಿದ್ದಾರೆ ಗೊತ್ತೇನು? ಎಲ್ಲ ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ ಹೇಳಿದ್ದಾರೆ, ಬಿಜೆಪಿ ಅವರು ಹರಿದಾಕಿದ್ರು ಅಂತ ಹೇಳಿದ್ದಾರೆ. ದಯವಿಟ್ಟು ನಿಮ್ಮ ಎಲ್ಲಾ ವಿಡಿಯೋಸ್ ಇದೆ, ಅವ್ರ ಹಿಂದೆ ಯಾರಿದ್ರು, ಅವ್ರ ಮುಂದೆ ಯಾರಿದ್ರು ಗೊತ್ತಾಗ್ಬೇಕು. ನೀವ್ ಹೇಳ್ಬೇಕು. ಬಿಡಿ, ನೀವು ಕೊಡುವಂತ ರೂಲಿಂಗ್ ಏನಿದೆ ಇದು ರೆಕಾರ್ಡ್ಗೆ ಹೋಗುತ್ತೆ, ಬಹಳ ರೆಕಾರ್ಡ್ಗೆ ಹೋಗುತ್ತೆ. ನೀವು ಹಾಗೆ ಕೊಡಕ್ಕಾಗಲ್ಲ. ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಯಾರೇ ಗವರ್ನರ್ ಬರ್ಬೋದು. ನಾಳೆ ಡೆಮಾಕ್ರಸಿ, ನಾಳೆ ಪಾರ್ಟಿಗಳು ಬದಲಾಗ್ಬೋದು, ಪಾರ್ಟಿಗಳು ಬರ್ಬೋದು, ಎಲ್ಲ ಹೋಗ್ಬೋದು. ಆದ್ರೆ ಆ ಚೇರ್ ಇರ್ತತೆ, ಆ ಚೇರ್ ಇರುವಂತ ರೂಲ್ಸ್ ಇರ್ತತೆ, ನಿಯಮ ಇರ್ತತೆ, ಅದು ಹಾಗೆ ಇರ್ತತೆ. ನೀವು ಬದಲಾಗ್ಬೋದು, ನಾನ್ ಬದಲಾಗ್ಬೋದು, ರೂಲ್ಸ್ಗಳು ಬದಲಾಗಲ್ಲ, ಆ ಚೇರ್ ಬದಲಾಗಲ್ಲ. ಯಾರು ಪುಣ್ಯಾತ್ಮರು ಕೂತಿದ್ದಾರೆ, ಆ ಚೇರಿಂದ ನೀವು ಏನ್ ಕೊಡ್ತಿರೋ, ನಾಳೆ ಬೇರೆ ಯಾರಾದ್ರೂ ಗವರ್ನರ್ ಹಿಂಗ್ ಬಂದು ಹೋದಾಗ, ಗವರ್ನರ್ ಇವತ್ತೇ ಹಿಂಗೆ ತಳ್ಳಾಡಿದ್ದಾರೆ, ನಾಳೆ ಗವರ್ನರ್ಗೆ ಹಲ್ಲೆ ಮಾಡಿದ್ರೆ ಏನ್ ಮಾಡ್ತೀರಾ? ಹಲ್ಲೆ ಮಾಡಿದ್ರೆ ಏನ್ ಮಾಡ್ತೀರಾ ಹೇಳಿ? ನಿಮ್ಮ ಕಂಟ್ರೋಲ್ ಅಲ್ಲಿ ಬರುವಂತದ್ದು ಇದು. ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ HK ಪಾಟೀಲ್ ಅವರು ಹೇಳಿದ್ರು. ಅಲ್ಲ, ಇರ್ಲಿ, ಅವ್ರು ಹೇಳಿದ್ದಾರೆ. ಬಟನ್ ಏನಾದ್ರು ಗವರ್ನರ್ ಕೈ ಕೊಟ್ಟಿದ್ರ? ಆನ್ ಮಾಡಿ ಜನಗಣ ಆಡ್ರಪ್ಪ ಅಂತ. ಜೈ ಹಿಂದ್ ಅಂದ ತಕ್ಷಣ ಅವರು ಆನ್ ಮಾಡ್ಬೇಕಾಗಿದ್ದು ಅವ್ರ ಕರ್ತವ್ಯ. ಗವರ್ನರ್ದ ಏನ್ ಬರ್ತದೆ ಇದ್ರಲ್ಲಿ ಪಾತ್ರ? ನೀವು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ರೀತಿ ಅಬಲೆ ತರ ಮಾಡಾಕ್ಬಿಟ್ರು. ಅವ್ರು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ರಲ್ಲ, ಯಾರು ಇರ್ಲಿಲ್ಲ ಅವ್ರ ಜೊತೆ. ಈ ರೀತಿ ಒಂದ್ ರೀತಿ ಅಗೌರವ ಮಾಡಿ ಗವರ್ನರ್ಗೆ ಅವ್ರು ಯಾರ್ಯಾರು ಮಾಡಿದಾನೆ HK ಪಾಟೀಲ್ ಅವ್ರಿಗೆ ಹೇಳಿದೆ. ಅವರು ಈ ಸದನ ನೀವೆಂಗೆ ರೆಸ್ಪಾನ್ಸಿಬಿಲಿಟಿ ಇದೀರೋ, ಅವ್ರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ HK ಪಾಟೀಲ್ ಅವ್ರದ್ದು. ಸಂಸದೀಯ ಸಚಿವರು, ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ ಸಂಸದೀಯ ಅನ್ನೋದೇ ಒಂದು ಪದವಿ, ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ. ಮಹಾರಾಜರಿಗೆ ಕಿರೀಟ ಇರ್ತದಲ್ಲ, ಹಂಗ್ ಕಿರೀಟ ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು
ಓದ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ, ರೆಕಾರ್ಡ್ ಅಲ್ಲಿ ಇದೆ. ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ನ. ಒಬ್ಬ ಲಾ ಮಿನಿಸ್ಟರ್ ಹಂಗೆ ಹೇಳಿದ್ರೆ ಯಾರು ಸದನದ ಯಾರೇ ಬೇರೆ ಯಾರಾದ್ರೂ ಮಾತಾಡಿ ಪರವಾಗಿಲ್ಲ ಅಶೋಕ್, ಆದ್ರೆ ಲಾ ಮಿನಿಸ್ಟರ್ ಆದವರು ನೀವು ಓಡೋಗ್ತಾ ಇದ್ದೀರಾ ಅಂತ ಗವರ್ನರ್ಗೆ ಹೇಳಿದ್ರೆ ಅದೆಲ್ಲ ರೆಕಾರ್ಡ್ ಇದೆ, ಆ ವಿಡಿಯೋ ಇದೆ. ಅದರಿಂದ ಇಲ್ಲಿ ಈ ತರ ಸಂಪ್ರದಾಯವನ್ನ ನಿಮ್ಮ ಅಧ್ಯಕ್ಷತೆ ಎಲ್ಲ ಆದರೆ ನಾನು ಹೇಳಿದ್ದೀನಿ, ನೀವು ಅಧ್ಯಕ್ಷರಿದ್ದೀರಾ ಈಗ, ನೀವೇ ಇರ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ತರಾತುರಿ ಇದ್ದಂಗೆ ಕಾಣ್ತಾ ಇತ್ತು ಅಲ್ಲೋ ಕೂತ್ಕೊಳಕ್ಕೆ. ಹೋಗಿ ಪರವಾಗಿಲ್ಲ, ನಮ್ದೇನು ಬೇಜಾರಿಲ್ಲ. ನಾವು ನಿಮ್ಮನ್ನ ಹೆಲ್ತ್ ಮಿನಿಸ್ಟರ್ ಆಗಿ ಹಿಂದೆನೂ ನೋಡಿದಿರಿ, ನೀವು ಮಾಡಿರೋ ಕೆಲಸನೂ ನೋಡಿದಿರಿ, ನಮ್ದೇನು ಬೇಜಾರಿಲ್ಲ. ಆದ್ರೆ ಇಲ್ಲಿ ಕೂತಿರೋವರೆಗೂ ನೀವು ಸಭಾಧ್ಯಕ್ಷರೇ, ಆ ಗೌರವ ಇದೆ ಎಲ್ಲರಿಗಿಂತ. ಇಲ್ಲೆಲ್ಲ ಸಿಎಂ ಕೆಳಗಡೆ ಕೂತಿದ್ದಾರೆ, ನಾನು ಕೆಳಗಡೆ ಕೂತಿದ್ದೀನಿ. ನೀವು ಮೇಲೆ ಚೇರ್ ಏನ್ ಹಾಕಿದ್ದಾರೆ ಅಂದ್ರೆ ಮೇಲ್ಪಂಕ್ತಿ ಹಾಕೊಡ್ಲಿ ಅಂತ ಹಾಕಿರೋದು, ಮೇಲ್ಪಂಕ್ತಿ ಹಾಕ್ಲಿ ಅಂತ. ಇಲ್ಲ ಅಂದ್ರೆ ನಿಮ್ಮನ್ನು ಅಲ್ಲಿ ಹಾಕ್ಬೇಕಾಯ್ತು, ಕೆಳಗಡೆನೆ ಹಾಕಿದ್ರೆ ಏನ್ ಸಮಸ್ಯೆನೇ ಇರ್ತಾ ಇರಲ್ಲ. ಮೇಲ್ಪಂಕ್ತಿ ಆಗ್ಲಿ ಅಂತ ನಿಮ್ಮನ್ನ ಅಲ್ಲಿ ಕೂತಿರ್ಸಿದಿರಿ ನಾವು. ನೀವು ಮೇಲ್ಪಂಕ್ತಿ ಹಾಕಬೇಕಾಗಿ ಇರೋಂತ ಸನ್ನಿವೇಶ ಬಂದಿದೆ ಇವತ್ತು. ಗವರ್ನರ್ಗೆ ಆಗಿರ್ತಕ್ಕಂಥ ಅಪಮಾನ ಯಾರ್ಯಾರು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಅವ್ರನ್ನ ಕ್ರಮ. ಯಾವ ರೀತಿ ನಮ್ಮ ಅಶ್ವಥ್ ನಾರಾಯಣ ಬರ್ಬೇಕಾದ್ರೆ ಪೂರ್ತಿ ನನ್ನ ಮೇಲೆ ಚಾರ್ಜ್, ನನ್ನ ಸಸ್ಪೆಂಡ್ ಮಾಡಿದ್ರು, ನಾನೇನು ತಪ್ಪೇ ಮಾಡ್ಲಿಲ್ಲ, ನಾನು ಸಸ್ಪೆಂಡ್ ಮಾಡಿದ್ರು. ಈಗ ಅಗೌರವ ಮಾಡಿದಾರಲ್ಲ ಅವ್ರಿಗೆ ಯಾವಾಗ ಸಸ್ಪೆಂಡ್ ಮಾಡಿಸ್ತೀರಾ ಅಂತ ಕೇಳ್ತಾ ಇದಾರೆ. ನಮ್ಮೆಲ್ಲ 15 ಜನ ಸಸ್ಪೆಂಡ್. ನೀವು ನಿಮ್ ಕಾನೂನೇ ಅಧಿವೇಶನದವರೆಗೂ ಇರೋದು, ನಾನೆಲ್ಲ ಕಾನೂನುಗಳೆಲ್ಲ ನೋಡಿದೀನಿ. ನಿಮ್ಗೆ ಇರೋದೇ ಅಧಿವೇಶನದಲ್ಲೇ. ನೀವು 6 ತಿಂಗಳು ಒಂದು ಇತಿಹಾಸ, ನಿಮ್ದೇ ಒಂದು ಇತಿಹಾಸ ನಿರ್ಮಾಣ ಮಾಡ್ಬಿಟ್ಟು ಬಗ್ಗೆ ಚರ್ಚೆ ಮಾಡಿದ್ರೆ ನನ್ನ ಬಗ್ಗೆ ಚರ್ಚೆ ಮಾಡ್ತಿದ್ರು. ನೀವು ಕೊಡ್ಬೇಕಲ್ಲ, ನೀವ್ ಹೆಂಗ್ ನಡ್ಕೊಂಡಿದ್ದೀರಾ ಅನ್ನೋದನ್ನ ಹೇಳಿದೀನಿ. ನೀವ್ ಹೆಂಗ್ ನಡ್ಕೊಂಡಿದ್ದೀರಾ ಅನ್ನೋದು ಹೇಳಿದೀನಿ. ಆದ್ರೆ ಈ ವಿಚಾರ, ಗವರ್ನರ್ ವಿಚಾರ ಬಹಳ ಸೆನ್ಸಿಟಿವ್ ಇರುವಂತದ್ದು. ಯಾರೇ ಅಡೆತಡೆ ಮಾಡಬಾರ್ದು ಯಾರುನು. ಆ ಬುಕ್ಕಲ್ಲಿ ನಾನು ನೆನ್ನೆನು ಓದಿ ಹೇಳಿದ್ದೀನಿ. ನಾನು ಆ ಬುಕ್ಕಲ್ಲಿ ನಿಮ್ಮ ಕೌಲನ್ ಶೆಟ್ರಲ್ಲೂ ಪೂರ್ತಿ ನಮ್ಮ ಸದನದ ಇದರಲ್ಲೇ ಇದೆ, ಕೌಲನ್ ಶೆಟ್ರಲ್ಲೂ ಇದೆ. ಯಾವುದೇ ರೀತಿಯಾದಂತ ತೊಂದರೆ ಕೊಡಬಾರ್ದು. ರೂಲ್ ಬಗ್ಗೆ ಮಾತಾಡೋಣ ಬೇಕಾದ್ರೆ, ಮಾತಾಡ್ತೀಯಾ? ಅದರಲ್ಲೇ ಇದೆ, ಕ್ಲಿಯರ್ ಆಗಿದೆ. ಸದನದಲ್ಲಿ ಹೇಗ್ ಮಾತಾಡಬೇಕು, ಹೇಗ್ ನಡು ಬೆಳೆಬೇಕು ಅನ್ನೋದು ನಾವೇ ರೂಪಿಸಿಕೊಂಡಂತ ನಿಯಮಾವಳಿಗಳಿದೆ. ಈ ಹಿನ್ನೆಲೆಯಲ್ಲಿ ನೀವು 18 ಜನರನ್ನ, ನಮ್ಮ ಸದಸ್ಯರನ್ನ ಸಸ್ಪೆಂಡ್ ಮಾಡಿ, ಒಂದ್ ನಿಮಿಷ ಆಯ್ತು, ಸರಿ, ಆ ರೀತಿ 18 ಜನರನ್ನ ಸಸ್ಪೆಂಡ್ ಮಾಡಿದಾಗ ಹಿಂಗ್ ನಡೆದಿತ್ತು ಅಂತ ಗೊತ್ತಿದೆ. ಈಗ ರಾಜ್ಯಪಾಲರ ಬಗ್ಗೆ ಅಗೌರವ ತೋರಿಸಿದಾಗ ಸದನದ ನಿಯಮಾವಳಿ 27 ಏನ್ ಹೇಳುತ್ತೆ ಅನ್ನೋದನ್ನ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ರು. ನೀವು ಅದಕ್ಕೆ ರೂಲಿಂಗ್ ಕೊಡದಲೆ ಆ ರೀತಿ ಅನುಚಿತ ವರ್ತನೆ ಮಾಡಿದಂತ ಸದಸ್ಯರನ್ನ ಇಟ್ಕೊಂಡೆ ಮತ್ತೆ ಸದನ ನಡೆದ್ರೆ ಸದನಕ್ಕೆ ಏನ್ ಗೌರವ ಬರುತ್ತೆ? ಬಹಳ ವಿಚಿತ್ರ ಏನು ಅಂತ ಕೇಳಿದ್ರೆ, ಸ್ಪೀಕರ್ ನೀವು ಸರ್ಕಾರ ಹೇಳ್ದಂಗೆ ಕೇಳೋದು, ರಾಜ್ಯಪಾಲರು ಸರ್ಕಾರ ಹೇಳ್ದಂಗೆ ಭಾಷಣ ಮಾಡಬೇಕು ಅಂತಂದ್ರೆ ಎಲ್ಲಿ ತನಕ ತಗೊಂಡು ಹೋಗ್ತೀರಿ ವ್ಯವಸ್ಥೆ ಇದನ್ನ? ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ನಿಮಗೆ ಸದಸ್ಯರ ಅಗೌರವ ತೋರಿದಾಗ ಹೆಂಗೆ ಬೇರೆ ಬೇರೆ ಸದಸ್ಯರನ್ನ ಸದನದ ಗೌರವವನ್ನು ಎತ್ತಿಡಿಬೇಕು ಅನ್ನುವ ಕಾರಣಕ್ಕೆ ಸಸ್ಪೆಂಡ್ ಗಳನ್ನ ಮಾಡಿದ್ರು. ಈಗ ಅವತ್ತು ಅವರು ಮೂವ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರಿ. ಈಗ ನೀವು ನಿಯಮ 27ರ ಪ್ರಕಾರ ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡ್ಬೇಕು ನೀವು. ಅವಾಗ ಈ ಸದನದ ಗೌರವ ಎತ್ತಿಡಿದಂಗಾಗುತ್ತೆ. ಇಲ್ಲಾಂದ್ರೆ ಇನ್ನ ರಾಜ್ಯಪಾಲರು ಭಾಷಣ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಇನ್ನ ಯಾವ ಧೈರ್ಯದಲ್ಲಿ ಬರ್ತಾರೆ? ಸದನದ ಒಳಗೆ ಸದಸ್ಯರ ಗೌರವ ಬಿಡಿ, ರಾಜ್ಯಪಾಲರ ಗೌರವವನ್ನೇ ರಕ್ಷಣೆ ಮಾಡಲಿಲ್ಲ. ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲೇ ಇರುವಂತ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು. ನೋಡಿ, ದಯಮಾಡಿ ಸದನದ ಮುಂದಿನ ಬಹು ವರ್ಷಗಳ ಕಾಲದ ರೂಲಿಂಗ್ ಅದು. ನೀವು ಆಡಳಿತ ಪಕ್ಷದ ಪರವಾಗಿ ರೂಲಿಂಗ್ ಕೊಡಕ್ ಬರಲ್ಲ, ಅವ್ರು ಹೇಳ್ದಂಗೆ ರೂಲಿಂಗ್ ಕೊಡಕ್ ಬರಲ್ಲ. ಸದನದ ನಿಯಮ ಹೆಂಗಿದೆ ಕೊಡಬೇಕಾಗುತ್ತೆ. ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಸದನದ ಘನತೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂತದ್ದು ನಿಮ್ ರಕ್ಷಣೆ ಇದೆ. ಆ ಹಿನ್ನೆಲೆಯಲ್ಲಿ ನಿಯಮ 27ರ ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾರ, ಅದಕ್ಕೆ ರೂಲಿಂಗ್ ಕೊಟ್ಟು ನಂತರ ಮುಂದಿನ ಅಧಿವೇಶನ ನಡೆಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಈಗ ಒಂದ್ ಸೆಕೆಂಡ್,
ಒಂದ್ ಸೆಕೆಂಡ್ ಲಾ ಮಿನಿಸ್ಟರ್ ಒಂದೇ ಸರ್, ಒಂದ್ ನಿಮಿಷ ನಾವು ನೋಡಿ, ಇಲ್ಲಿಗೆ ಚರ್ಚೆ ಇದ್ದರೆ ಚರ್ಚೆ ಮಾಡ್ತಾರೆ, ಬೇರೆ ಚರ್ಚೆ ಮಾಡ್ತಾರೆ ನೀವು. ಒಂದ್ ಸೈಡ್ ಆಗ್ಬಾರ್ದು ಯಾವತ್ತು. ಏನ್ ಒಂದ್ ಸೈಡ್? ಅವ್ರು ರೂಲಿಂಗ್ ಕೇಳಿದ್ದಾರೆ. ಇರ್ಲಿ ಅಧ್ಯಕ್ಷರೇ. ಈಗ ನಾವು ಒಂದ್ 20 ವರ್ಷದಿಂದ ಇಲ್ಲಿ ಕೂತಿದೀವಿ. ರಾಜ್ಯಪಾಲರನ್ನ ಗೌರವವಾಗಿ ಕರ್ಕೊಂಬರೋದು, ಎಲ್ಲಾರು ಕೂರ್ಸೋದು, ಅವ್ರನ್ನ ಗೌರವವಾಗಿ ಸರ್ಕಾರ ಏನ್ ಬರ್ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಓದಿ ಅದನ್ನ ಏನೇನ್ ಬರ್ಕೊಡಲ್ರಿ, ಸಂವಿಧಾನಾತ್ಮಕ ಬರೆದಿರ್ತೈತಿ. ಆಯ್ತು, ಓದ್ಲಿಲ್ಲ, ಆಯ್ತು, ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಅವರು ನ್ಯಾಷನಲ್ ಆಂಥಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು. ಅದು ತಪ್ಪಾಗಿದೆ. ಆ ತಪ್ಪನ್ನ ಮೊದಲು ಈ ಸದನದಲ್ಲಿ ಚರ್ಚೆ ಆಗುತ್ತೆ. ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ. ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ. ಈಗ ಇವರು ಈ ಯಾರೋ ಗೊತ್ತಿಲ್ದಲೆ ಏನ್ ರಾಜ್ಯಪಾಲರ ಹಂಗ ಓದ್ದಲೆ ಅಂತೇಳಿ 2-3 ಜನ ಗೊತ್ತಿಲ್ದಲೆ ಏನೋ ಮಾಡಿರ್ಬೋದು. ಅದೇನೋ ಮಹಾ ದೊಡ್ಡ ಅಪರಾಧ ಅದು ಅಂತೇಳಿ ಏನ್ ದೊಡ್ಡ ಇದ್ ಮಾಡ್ತಾ ಇದ್ದೀರಲ್ಲ ನೀವು. ರಾಷ್ಟ್ರಗೀತೆಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ್ಲಿ, ಈ ದೇಶದ ರಾಷ್ಟ್ರಪತಿ ಮಾಡ್ಲಿ, ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ. ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚೆಗಡೆ ತೆರಳಬೇಕಾಯ್ತು. ರಾಷ್ಟ್ರಪತಿ ಯಾರು ಮಾಡಿದ್ದಾರೆ? ಹೌದು, ರಾಜ್ಯಪಾಲರಿಗೆ ನಾವು ಬಹಳ ಗೌರವ ಕೊಡ್ತೀವಿ, ಬಹಳವಾಗಿ ನಡ್ಕತೀವಿ. ನಾವ್ ಎಂದೂ ಸಂವಿಧಾನದ ವಿರುದ್ಧ ನಡೀತಕ್ಕಂಥವ್ರಲ್ಲ. ಈಗ ಆಗಿರೋ ಈ ರಾಷ್ಟ್ರಗೀತೆಗೆ ಆಗಿರ್ತಕ್ಕಂಥ ಅವಮರ್ಯಾದೆಗೆ, ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮೊದಲು ತೀರ್ಮಾನ ಇದಲ್ಲ. ಈ ಸುಪ್ರೀಂ ಕೋರ್ಟ್ ಹೋಗ್ಬಿಡೋದಿಲ್ಲ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಯಾಕೆ ಹಾಕ್ಲಿಲ್ಲ ರಾಷ್ಟ್ರಗೀತೆ? ಸನ್ಮಾನ್ಯ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಚರ್ಚೆ ಬೇಡ.